ನಿತಿನ್ ಗಡ್ಕರಿಗೆ ಪ್ರಧಾನಿ ಹುದ್ದೆಯ ಆಫರ್ ವಿಪಕ್ಷದಿಂದ ಹೋಗಿತ್ತಾ? ಹಾಗಂತ ಅವರು ಯಾಕೆ ಈಗ ಹೇಳ್ತಾ ಇದ್ದಾರೆ? ಹಾಗೆ ಹೇಳುವ ಮೂಲಕ ಪ್ರಧಾನಿ ಹುದ್ದೆಯ ಕುರಿತ ತನ್ನ ಆಕಾಂಕ್ಷೆಯನ್ನು ಅವರು ಬಹಿರಂಗವಾಗಿಯೇ ಮೋದಿಗೆ ಮುಟ್ಟಿಸೋಕೆ ನೋಡ್ತಾ ಇದ್ದಾರಾ? ಪಕ್ಷನಿಷ್ಠ ಸಂಘನಿಷ್ಠ ಅಂತಾನೆ ಬಂದಿರುವ ಅವರು ಪ್ರಧಾನಿ ಹುದ್ದೆಯ ಬಗ್ಗೆ ಆಸೆನೇ ಇಲ್ಲ ಅಂತ ಅಂದುಕೊಳ್ಳುವಷ್ಟು ಉದಾರಿನ? ಮಹಾರಾಷ್ಟ್ರದಲ್ಲಿ ಬಿಜೆಪಿ ನೆಲ ಕಚ್ತಾ ಇರುವ ಹೊತ್ತಿನಲ್ಲಿ ಮತ್ತು ಮೋದಿ ಆಟ ನಡೆಯದಂತಾಗಿರುವ ಸನ್ನಿವೇಶದಲ್ಲಿ ನಿಜವಾಗಿಯೂ ಅವರೀಗ ಏನು ಬಯಸಿದ್ದಾರೆ? 2024ರ ಲೋಕಸಭೆ ಚುನಾವಣೆಗೆ ಮೊದಲು ಹಿರಿಯ ವಿಪಕ್ಷ ನಾಯಕರೊಬ್ಬರು ನನಗೆ ಪ್ರಧಾನಿಯಾಗೋಕೆ ಬಯಸಿದ್ರೆ ಬೆಂಬಲ ನೀಡೋದಾಗಿ ಆಫರ್ ಕೊಟ್ಟಿದ್ರು. ನಾನದನ್ನ ತಿರಸ್ಕರಿಸಿದ್ದೆ ಅಂತ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿಗಳ ಸಚಿವ ನಿತಿನ್ ಗಡ್ಕರಿ ಹೇಳಿರುವುದು ಕುತೂಹಲ ಮೂಡಿಸಿದೆ. ಇದ್ದಕ್ಕಿದ್ದಂತೆ ಈಗ ಯಾಕೆ ಅವರದನ್ನ ಹೇಳಿದ್ರು ಅನ್ನೋ ಪ್ರಶ್ನೆನೂ ಎದ್ದಿದೆ. ಶನಿವಾರ ನಾಗ್ಪುರದಲ್ಲಿ ನಡೆದ ಪತ್ರಿಕೋದ್ಯಮ ಪ್ರಶಸ್ತಿ ಸಮಾರಂಭದಲ್ಲಿ ಮಾತನಾಡಿದ ಅವರು, ನಾನೆಂದೂ ಪ್ರಧಾನಿಯಾಗುವ ಬಯಕೆ ಹೊಂದಿಲ್ಲ. ನಾನು ಒಂದು ಸಿದ್ಧಾಂತ ಮತ್ತು ನಂಬಿಕೆಯನ್ನು ಅನುಸರಿಸುವ ವ್ಯಕ್ತಿ ಅಂತ ಅವರಿಗೆ ಹೇಳಿದೆ ಅಂತ ಹೇಳಿದ್ರು. ನಾನು ಕನಸಲ್ಲೂ ಯೋಚಿಸದ ಎಲ್ಲವನ್ನ ನನ್ನ ಪಕ್ಷ ನನಗೆ ಕೊಟ್ಟಿದೆ. ಹಾಗಾಗಿ ನನಗ್ಯಾಕೆ ವಿಪಕ್ಷದವರು ಬೆಂಬಲ ಕೊಡಬೇಕು? ಅಂತಹ ಯಾವುದೇ ಪ್ರಸ್ತಾಪವು ನನ್ನನ್ನ ಸೆಳೆಯಲಾರದು ಅಂತ ಹೇಳಿದ್ರು. ಪ್ರಧಾನಿ ಹುದ್ದೆಯನ್ನ ಬಯಸೋದಾದ್ರೆ ಬೆಂಬಲಿಸೋದಾಗಿ ಹೇಳಿದ್ದ ವಿಪಕ್ಷ ನಾಯಕ ಯಾರು ಅನ್ನೋದನ್ನ ಅವರು ಬಹಿರಂಗಪಡಿಸಿಲ್ಲ. ತಮ್ಮ ಪಕ್ಷ ಮತ್ತು ಅದರ ಸಿದ್ಧಾಂತಕ್ಕೆ ನಿಷ್ಠನಾಗಿರ್ತೀನಿ ಅಂತ ಸ್ಪಷ್ಟಪಡಿಸಿದ್ದಾರೆ. ಆದ್ರೆ ಗಡ್ಕರಿ ಈಗ ಯಾಕೆ ಅದನ್ನ ಹೇಳ್ಕೊಂಡಿದ್ದಾರೆ ಅನ್ನೋ ಪ್ರಶ್ನೆನೂ ಎದ್ದಿದೆ. ಮಹಾರಾಷ್ಟ್ರದಲ್ಲಿ ಪ್ರಮುಖ ರಾಜಕೀಯ ನಾಯಕರು ಗಡ್ಕರಿ ಹೇಳಿಕೆಗೆ ಪ್ರತಿಕ್ರಿಯಿಸಿದ್ದಾರೆ. ನಿತಿನ್ ಗಡ್ಕರಿ ಹೇಳಿಕೆಗೆ ಪ್ರತಿಕ್ರಿಯಿಸಿರುವ ಶಿವಸೇನೆಯ ಯುಬಿಟಿ ನಾಯಕ ಸಂಜಯ್ ರಾವತ್, ಪ್ರಧಾನಿ ಹುದ್ದೆಗೆ ಗಡ್ಕರಿ ಅವರು ಹೆಚ್ಚು ಸಮರ್ಥರಾಗಿದ್ದಾರೆ. ಹಾಗಾಗಿ ಯಾರೇ ಆದರೂ ಅವರು ಪ್ರಧಾನಿ ಆಗಲಿ ಅಂತ ಬಯಸಿದರೆ ಅದರಲ್ಲಿ ತಪ್ಪೇನೂ ಇಲ್ಲ ಅಂತ ಹೇಳಿದ್ದಾರೆ. ಇನ್ನು ಗಡ್ಕರಿ ಹೇಳಿಕೆಗೆ ಶಿವಸೇನಾ ಯುಬಿಟಿ ನಾಯಕಿ ಪ್ರಿಯಾಂಕಾ ಚತುರ್ವೇದಿ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪ್ರತಿಪಕ್ಷಗಳನ್ನ ನೆಪವಾಗಿಟ್ಟುಕೊಂಡು ಗಡ್ಕರಿ ಅವರು ಪ್ರಧಾನಿಯಾಗುವ ತಮ್ಮ ವೈಯಕ್ತಿಕ ಮಹತ್ವಾಕಾಂಕ್ಷೆಯನ್ನು ವ್ಯಕ್ತಪಡಿಸಿದ್ದಾರೆ ಅಂತ ಅವರು ಲೇವಡಿ ಮಾಡಿದ್ದಾರೆ. ಇಂಡಿಯಾ ವಿಪಕ್ಷ ಒಕ್ಕೂಟ ತನ್ನದೇ ಆದ ಸಮರ್ಥ ನಾಯಕರನ್ನ ಹೊಂದಿದೆ. ನಾಯಕತ್ವಕ್ಕಾಗಿ ಅದು ಬಿಜೆಪಿಯತ್ತ ನೋಡುವ ಅಗತ್ಯವಿಲ್ಲ ಅಂತಾನೂ ಪ್ರಿಯಾಂಕಾ ಚತುರ್ವೇದಿ ಹೇಳಿದ್ದಾರೆ. ತಮ್ಮ ಎಕ್ಸ್ ಖಾತೆಯಲ್ಲಿ ಈ ಬಗ್ಗೆ ಪೋಸ್ಟ್ ಮಾಡಿರುವ ಪ್ರಿಯಾಂಕಾ, ನಿತಿನ್ ಗಡ್ಕರಿ ಅವರು ಪ್ರಧಾನಿ ಹುದ್ದೆಗೆ ತಮ್ಮ ಬಯಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ವಿಪಕ್ಷ ಆಫರ್ ನೀಡಿತ್ತು ಅಂತ ನೆಪ ಹೇಳುವ ಮೂಲಕ ಅವರು ತಮ್ಮ ಬಯಕೆ ಬಗ್ಗೆ ಮೋದಿಗೆ ಸಂದೇಶ ಮುಟ್ಟಿಸುವ ಯತ್ನ ಮಾಡ್ತಿದ್ದಾರೆ ಅಂತ ಹೇಳಿದ್ದಾರೆ. ಇಂಡಿಯಾ ಮೈತ್ರಿಕೂಟ ದೇಶವನ್ನ ಮುನ್ನಡೆಸಬಲ್ಲ ಅತ್ಯಂತ ಸಮರ್ಥ ನಾಯಕರನ್ನ ಹೊಂದಿದೆ. ಬಿಜೆಪಿಯಿಂದ ನಾಯಕರನ್ನ ಎರವಲು ಪಡಿಬೇಕಿಲ್ಲ ಅಂತ ಅವರು ಬರೆದುಕೊಂಡಿದ್ದಾರೆ. ಕಾಂಗ್ರೆಸ್ ನಾಯಕ ಮಾಜಿ ರಾಜ್ಯಸಭಾ ಸದಸ್ಯ ರಶೀದ್ ಅಲ್ವಿ ಕೂಡ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಗಡ್ಕರಿ ಅವರು ಮೋದಿಗಿಂತಲೂ ಜಾಸ್ತಿ ಕೆಲಸ ಮಾಡಿದ್ದಾರೆ. ಅವರು ಪಕ್ಷಕ್ಕೆ ಬದ್ಧರಾಗಿದ್ದಾರೆ. ಅವರು ಪ್ರಧಾನಿ ಹುದ್ದೆಗೆ ಮೋದಿಗಿಂತಲೂ ಬಹಳ ಅರ್ಹರು ಅಂತ ರಶೀದ್ ಅಲ್ವಿ ಹೇಳಿದ್ದಾರೆ. ಸಂಭಾವ್ಯ ಪ್ರಧಾನಿ ಅಭ್ಯರ್ಥಿಗಳ ಚರ್ಚೆಯಲ್ಲಿ ಗಡ್ಕರಿ ಹೆಸರು ಆಗೀಗ ಬಂದಿದ್ದಿದೆ. ಬಿಜೆಪಿಯ ಪ್ರಮುಖ ನಾಯಕರಾಗಿರುವ ಗಡ್ಕರಿ ನಾಗ್ಪುರ ಕ್ಷೇತ್ರದಿಂದ 3 ಬಾರಿ ಸಂಸದರಾಗಿ ಆಯ್ಕೆಯಾಗಿದ್ದಾರೆ ಮತ್ತು ಪಕ್ಷದಲ್ಲಿ ಪ್ರಮುಖ ಪಾತ್ರವನ್ನು ನಿರ್ವಹಿಸ್ತಾ ಇದ್ದಾರೆ. ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿಯೂ ಕೆಲಸ ಮಾಡಿರುವ ಅವರು ಸಂಘ ಪರಿವಾರಕ್ಕೆ ಅತ್ಯಾಪ್ತ ನಾಯಕರು. ಕಳೆದ ಲೋಕಸಭೆ ಚುನಾವಣೆಗೂ ಮುನ್ನ ಅವರನ್ನ ಮಹಾವಿಕಾಸ್ ಅಘಾಡಿಯಿಂದ ಸ್ಪರ್ಧೆ ಮಾಡುವಂತೆ ಉದ್ಧವ್ ಠಾಕ್ರೆ ಆಹ್ವಾನಿಸಿದ್ರು. ಬಿಜೆಪಿಯಲ್ಲಿ ಗಡ್ಕರಿಯನ್ನ ಅವಮಾನಿಸಲಾಗ್ತಾ ಇದೆ, ಅವರು ನಮ್ಮ ಮೈತ್ರಿಕೂಟದಿಂದ ಸ್ಪರ್ಧಿಸಲಿ ಅಂತ ಹೇಳಿದ್ರು. ಅದಕ್ಕೆ ಪ್ರತಿಕ್ರಿಯಿಸಿದ್ದ ದೇವೇಂದ್ರ ಫಡ್ನವೀಸ್ ಅದನ್ನ ಹಾಸ್ಯಾಸ್ಪದ ಅಂತ ಟೀಕಿಸಿದ್ರು. ನಾಳೆ ಪ್ರಧಾನಿ ನರೇಂದ್ರ ಮೋದಿ 75ನೇ ವರ್ಷಕ್ಕೆ ಕಾಲಿಡಲಿದ್ದಾರೆ. 75 ವರ್ಷ ಆದವರನ್ನ ಪಕ್ಷದ ಜವಾಬ್ದಾರಿ ಹಾಗೂ ಜನಪ್ರತಿನಿಧಿಯಾಗುವ ಸ್ಪರ್ಧೆಯಿಂದ ಬಿಡುಗಡೆ ಮಾಡಿ ಮಾರ್ಗದರ್ಶಕ ಮಂಡಳಿಗೆ ಸೇರಿಸುವ ಮೋದಿಯವರ ಈ ಹಿಂದಿನ ನಿರ್ಧಾರವೇ ಈಗ ಅವರ ಎದುರಿಗೆ ಬಂದು ನಿಂತಿದೆ. ಆ ಕಡೆ ಸುಬ್ರಹ್ಮಣ್ಯಂ ಸ್ವಾಮಿ ಇನ್ನೂ ಹೆಚ್ಚು ಕಾಲ ಪ್ರಧಾನಿ ಮೋದಿ ಹುದ್ದೆಯಲ್ಲಿರೋದಿಲ್ಲ ಅಂತ ಹೇಳ್ತಿದ್ದಾರೆ. ಇದೇ ಸಂದರ್ಭದಲ್ಲಿ ನಿತಿನ್ ಗಡ್ಕರಿ ಅವರ ಹೇಳಿಕೆ ವೈರಲ್ ಆಗ್ತಾ ಇದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.